ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತವ್ರ ಮನೆಗೆ ಬಂದಾಗ ಜಾನ್ವಿಯವರು ಎಷ್ಟು ಖುಷಿಯಾಗಿರ್ತಾರೆ, ಆದರೆ ನನ್ನ ಜೊತೆ ಇರೋವಾಗ ಮಾತ್ರ ಯಾಕೆ ಖುಷಿಯಾಗೇ ಇರಲ್ಲ. ನೋ ಜಯಂತ್, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯ ನೀನಷ್ಟೇ. ಅವರಿಲ್ಲೂ ನನ್ನ ಜೊತೆ ಎಷ್ಟೊಂದು ಖುಷಿಯಾಗಿದ್ದಾರಲ್ವಾ. ಆದರೆ ಅವ್ರು ಆಡ್ತಿರೋದೆಲ್ಲ ಬರೀ ನಾಟಕನ ಅಥವಾ ನಿಜನಾ ಅಂತ ಹೇಗೆ ತಿಳ್ಕೊಳ್ಳೋದು? ಒಂದು ಕೆಲಸ ಮಾಡೋಣ, ಇವತ್ತೇ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳೋಣ. ಆಗ ಅವ್ರು ಖುಷಿಯಾಗಿದ್ದರೆ ನಾಟಕ ಆಡ್ತಾ ಇಲ್ಲ ಅಂತ, ಬೇಜಾರು ಮಾಡಿಕೊಂಡ್ರೆ ನಾಟಕ ಆಡ್ತಿದ್ದಾರೆ ಅಂತ. ರೀ, ಏನ್ ಹೀಗೆ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ನನ್ನ ಮೊದಲನೇ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾ, ಮೊದಲನೇ ಹೆಂಡ್ತಿನ? ನನ್ನ ಕೆಲಸನೇ ನನ್ನ ಮೊದಲನೇ ಹೆಂಡತಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ, ತಮಾಷೆಗೆ. ಆಗ ಈಗ ಹೇಳಿದ್ ನೋಡಿ ಏನಪ್ಪ ಅನ್ಕೊಂಡ್ಬಿಟ್ಟೆ. ಇಷ್ಟು ದಿವಸ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೀರಾ, ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ವಾ ನೀವು? ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೂ ಸಡನ್ ಆಗಿ ಮೊದಲನೇ ಹೆಂಡತಿ ಅಂತಲ್ಲ ಅಂದ್ರೆ ಭಯ ಹಾಕಲ್ವಾ? ಸದ್ಯಕ್ಕೆ ನನ್ನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ಎಲ್ಲ ನೀವೇ ನೋಡಿ. ಅದಕ್ಕೆ ಕೆಲಸ ಎಲ್ಲ ಬಿಟ್ಟು ಹೀಗೆ ನಿಮ್ಮ ಜೊತೆ ಇದೀನಲ್ಲ. ಅದೇ ಮತ್ತೆ, ಕೆಲಸ ಎಲ್ಲ ಬಿಟ್ರೆ ಜೀವನ ಹೇಗೆ ನಡೆಯೋದು? ಜೀವನದಲ್ಲಿ ಪ್ರೀತಿ ಇರಬೇಕು, ಆದ್ರೆ ಪ್ರೀತಿನೇ ಜೀವನ ಆಗ್ಬಾರ್ದು ರೀ. ಆದರೆ ನನ್ನ ಜೀವನನೇ ಸಾಕ್ಷಾತ್ಕಾರ ಮಾಡಿರೋ ನಿಮ್ಮ ಪ್ರೀತಿನೇ ನನ್ನ ಜೀವನ ಅಲ್ವಾ? ಸಾಕು 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 ಸಾಕು, ನೀವು ಬಿಟ್ರೆ ಕವಿನ ಆಗ್ಬಿಡ್ತೀರಾ. ಅದಿರ್ಲಿ, ನೀವಾಗ್ಲೇ ಏನೋ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಲ್ಲ, ಅದೇನು ಅಂತ ಹೇಳಿ. ಜಾನ್ವಿ ಅವರೇ, ಇವತ್ತು ನಾವಿಬ್ರು ವಾಪಸ್ ಮನೆಗೆ ಹೋಗ್ಬೋದಾ ಅಂತ ಏನು ಹೇಳ್ತೀರಿ? ಇದ್ರಲ್ಲಿ ಹೇಳೋದೇನಿದೆ, ನೀವು ಅನ್ಕೊಂಡ್ಮೇಲೆ ಹೊರಡೋಣ. ಅಲ್ಲ ಜಾನ್ವಿ ಅವರೇ, ಈಗ ನೋಡಿ, ಅಪರೂಪಕ್ಕೆ ನೀವು ಇಲ್ಲಿಗೆ ವಾಪಸ್ ಬಂದಿದ್ದೀರಿ, ಇನ್ನೊಂದು 2 ದಿನ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅಂತ ನಿಮ್ಗೆ ಅನ್ಸಿರುತ್ತೆ. ನಾನು ದಿಢೀರಂತ ಹೀಗೆ ಹೋಗೋಣ ಅಂದ್ಬಿಟ್ರೆ ನಿಮಗೆ ಬೇಜಾರಾಗಲ್ವಾ? ಇದ್ರಲ್ಲಿ ಬೇಜಾರಾಗೋದು ಏನಿದೆ ರೀ? ಯಾವತ್ತಿದ್ರೂ ನಮ್ಮ ಮನೆಗೆ ಹೋಗ್ಲೇಬೇಕಲ್ವಾ? ಮದ್ವೆ ಆದ್ಮೇಲೆ ಗಂಡನ ಮನೆನೇ ನಮ್ಮ ನಿಜವಾದ ಮನೆ. ಸರಿ ಜಾನ್ವಿ ಅವರೇ, ಹಾಗಾದರೆ ನೀವು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಇವತ್ತೇ ಹೊರಡೋಣ. ಸರಿ, ಅಮ್ಮಂಗೆ ಹೇಳಿ ಬಂದ್ಬಿಡ್ತೀನಿ, ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಶೋರ್. ಛೇ, ನಾನೇ ಇವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ. ಇವ್ರು ನಿಜವಾಗ್ಲೂ ಬದಲಾಗಿದ್ದಾರೆ, ನನ್ನ ಇಷ್ಟದಂತೆ ನಡ್ಕೋತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.